ಕೇಳುಗರೆ ನಮಸ್ಕಾರ. ಮನುಷ್ಯ ಬಹುಶಃ ಆಲೋಚನೆ ಮಾಡೋದ್ರಿಂದ ಅವನು ಎಲ್ಲ ಪ್ರಾಣಿಗಳಲ್ಲೂ ಭಿನ್ನವಾಗಿ ಕಾಣ್ತಾನೆ. ಕೆಲವು ಮೆಟಿಕ್ಯುಲಸ್ ಜನ ಏನಿದಾರಲ್ಲ, ಅವರು ಯೋಚನೆ ಮತ್ತು ಯೋಜನೆಯನ್ನು ಮಾಡ್ತಾರೆ ಬದುಕಲ್ಲಿ. ಇನ್ನು ಕೆಲವರು ಹಾಗೆ ಬದುಕು ಹೇಗೆ ಬರುತ್ತೋ ಹಾಗೆ ಬದುಕಿರ್ತಾರೆ. ಈ ದುರಂತ ಏನು ಗೊತ್ತಾ? ಈ ಬದುಕಲ್ಲಿ ಯಾರು ಯೋಜನೆಯನ್ನು ಮಾಡ್ತಾರೋ ಅವರು ಬದುಕನ್ನು ಬಹಳ ಸಮೃದ್ಧಿಯಾಗಿ, ಬದುಕಲ್ಲಿ ತಮಗೇನು ಬೇಕು ಅದನ್ನೆಲ್ಲವನ್ನು ಪಡ್ಕೋತಾರೆ, ಶ್ರೀಮಂತರಾಗ್ತಾರೆ, ಲಕ್ಸುರಿಯಸ್ ಜೀವನವನ್ನು, ಬಹಳ ಅದ್ಧೂರಿಯಾದ ವೈಭವಯುತವಾದ ಬದುಕನ್ನು ಬದುಕ್ತಾರೆ. ಈ ಯೋಜನೆನೇ ಮಾಡದೇ ಇರ್ತಕ್ಕಂಥ ಜನರು ಭಾಳಷ್ಟು ನಿಕೃಷ್ಟವಾದ ಬದುಕನ್ನು, ಕೀಳುಮಟ್ಟದ ಬದುಕನ್ನು, ಬಡತನದ ಬದುಕನ್ನು, ನಿರ್ಗತಿಕ ಬದುಕನ್ನು ಬದುಕಿರ್ತಕ್ಕಂಥ ಕೋಟ್ಯಾಂತರ ಜನರು ಈ ಜಗತ್ತಿನೊಳಗಿದ್ದಾರೆ. ಸೊ ಯಾರು ತಮ್ಮ ಬದುಕನ್ನು ಪ್ಲ್ಯಾನ್ ಮಾಡ್ತಾರೋ, ಅದನ್ನು ಉಳಿಸುವಿಕೆ ಅಂತ ಬೇಕಾದರೂ ಕರಿಬೋದು, ಗಳಿಸುವಿಕೆ ಅಂತ ಬೇಕಾದರೂ ನೀವು ಕರಿಬೋದು. ಸೊ ಯಾರು ಯೋಜನೆ ಮಾಡೋದಿಲ್ವೋ ಅಂಥ ಜನರು ರಾಜಕಾರಣಿಗಳಿಗೆ ಬಹಳ ಬೇಗನೆ ಬಲಿಯಾಗ್ತಾರೆ. ಅವರ ಸ್ವತ್ತನ್ನು, ಅವರ ಮ್ಯಾನ್ ಪವರನ್ನು, ಅವರ ಸಂಪೂರ್ಣವಾದ ಗಳಿಕೆಯನ್ನು, ಉಳಿಕೆಯನ್ನು, ಆಸ್ತಿಯನ್ನು ಲಪಟಾಯಿಸ್ತಕ್ಕಂಥ ಯೋಜನೆ ಮಾಡ್ತಕ್ಕಂಥವ್ರೆ ರಾಜಕಾರಣಿಗಳು, ದೊಡ್ಡ ದೊಡ್ಡ ಅಧಿಕಾರಿಗಳು, ದೊಡ್ಡ ದೊಡ್ಡ ಜನರು ಅಂತಕ್ಕಂಥದ್ದು. ಹಾಗಾಗಿ ಅವರು ಬಹಳ ಬೇಗ ಶ್ರೀಮಂತರಾಗ್ತಾರೆ, ದೊಡ್ಡ ದೊಡ್ಡ ಕಾರುಗಳಲ್ಲಿ ಅಡ್ಡಾಡ್ತಾರೆ, ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಕೋತಾರೆ, ವೈಭವಯುತವಾಗಿ ಬದುಕ್ತಾರೆ. ಸೊ ಜನಸಾಮಾನ್ಯರು ಯೋಜನೆ ಮಾಡದೇ ಇರ್ತಕ್ಕಂಥವ್ರು ಹಾಗೆ ತಮ್ಮ ಬದುಕನ್ನು ಬದುಕಿ ಒಂದು ದಿನ ಈ ಜಗತ್ತನ್ನು ತೊರೆದು ಮಾಯ ಆಗಿಬಿಡ್ತಾರೆ. ಎಲ್ಲರೂ ಮಾಯ ಆಗೋದೆ, ಅವರು ಸಾಯ್ತಾರೆ, ಇವರು ಸಾಯ್ತಾರೆ. ಆದರೆ ಈ ನಡುವಿನ ವ್ಯತ್ಯಾಸ ಏನಿದೆಯಲ್ಲ, ಹಣವನ್ನು ಉಳಿಸಿ ತನ್ನ ಮುಂದಿನ ಜನ್ರೇಷನ್ಗೆ ಕೊಟ್ಟು, ಅವ್ರ ಕೈಗಿಟ್ಟು, ಅವರು ಒಂದಿಷ್ಟು ಅಡ್ಡದಾರಿ ಹಿಡಿಯೋ ಹಾಗೆ ಮಾಡಿ, ಅವರನ್ನು ಸೋಂಬೇರಿಗಳನ್ನಾಗಿ ಮಾಡಿ, ಅವರು ಏನೂ ಕೆಲಸ ಮಾಡದೇ ಇರೋ ಹಾಗೆ ತಂದೆ ಮಾಡಿದ ಅಥವಾ ಅಜ್ಜ ಮಾಡಿದ ಅಥವಾ ಮುತ್ತಜ್ಜ ಮಾಡಿದ ಆಸ್ತಿಯನ್ನು, ತಿಂದರೂ ಕರಗದೇ ಇರತಕ್ಕಂಥ ಆಸ್ತಿಯನ್ನು ಮತ್ತೆ ಅದನ್ನು ಡಬ್ಲಿಂಗ್ ಮಾಡ್ಕೋತಾ ಮತ್ತೆ ಅದಕ್ಕೆ ಸೇರಿಸ್ಕೋತಾ ಬದುಕ್ತಕ್ಕಂಥ ಬದುಕನ್ನು ಕೊಟ್ಟು ಹೋಗಿರ್ತಾರಲ್ಲ, ಇಲ್ಲಿ ತಪ್ಪು ಯಾರ್ದು? ಯೋಚನೆ ಮಾಡೋವ್ರದ್ದು ಅಥವಾ ಯೋಚನೆ ಮಾಡದೆ ಹಾಗೇನೆ ಪ್ರಾಣಿಗಳಂತೆ ಬದುಕಿರ್ತಕ್ಕಂಥ ಜನರದ್ದ? ಈಗ ಒಬ್ಬ ರೈತ ಬೆಳೆದ ಬೆಳೆಗೆ ಸರಿಯಾಗಿ ಬೆಲೆ ಸಿಗೋದಿಲ್ಲ. ಅದಕ್ಕೆ ತಪ್ಪು ಯಾರ್ದು? ಕಾರಣ ಯಾರು? ರೈತ ಕಾರಣನೇ? ಅಥವಾ ಮಂಡಿಯಲ್ಲಿ ಅವನ ಕಾಳನ್ನು ಅಥವಾ ಅವನ ಬೆಳೆಯನ್ನು ಖರೀದಿಸ್ತಕ್ಕಂಥ ಶ್ರೀಮಂತ ಕಾರಣನೇ? ಅಥವಾ APMC ಮಾರ್ಕೆಟ್ ಕಾರಣನೇ? ಸೊ ಯಾರು ಕಾರಣ? ಸೊ ಅದನ್ನು ಹುಡುಕೋತಾ ಹೋದರೆ ನಮಗೆ ಯಾವ ಪರಿಹಾರವೂ ಸಿಗೋದಿಲ್ಲ. ಹಾಗಾಗಿ ಮನುಷ್ಯ ಯೋಚನೆ ಮಾಡಬೇಕು. ಮನುಷ್ಯ ಯಾವಾಗಲೂ ತನ್ನ ಯೋಜನೆಯನ್ನು ಸ್ವಯಂ ರೂಪಿಸ್ಕೋಬೇಕು. ನಾನು ಹೀಗೆ ಬದುಕಬೇಕು, ನಾನು ಹೀಗೆ ನನ್ನ ಒಂದು ವರ್ಷದ ಸಂಪೂರ್ಣವಾದ ಬೆಳೆಯನ್ನು, ಸಂಪೂರ್ಣವಾದ ವಿದ್ಯೆಯನ್ನು, ಸಂಪೂರ್ಣವಾದ ಎಲ್ಲ ಕೆಲಸ ಕಾರ್ಯವನ್ನು ಹೀಗೆ ಮಾಡಬೇಕಂತೇಳಿ ಬದುಕದಾಗ ಮಾತ್ರ ಅವನು ದುಡ್ಡು ಉಳಿಸ್ಕೊಳ್ಳೋಕ್ಕೆ, ದುಡ್ಡು ಗಳಿಸ್ಕೊಳ್ಳೋಕ್ಕೆ, ದುಡ್ಡನ್ನು ದುಡ್ಡಿನಿಂದಲೇ ದುಡಿಸ್ಬೋದು ಅಂಥ ಕೆಲವು ಮಾರ್ಗ ಶ್ರೀಮಂತರಿಗೆ ಗೊತ್ತಿರುತ್ತೆ. ನಮ್ಮಂಥ ಜನಸಾಮಾನ್ಯರಿಗೆ, ನಮ್ಮಂಥ ಸೀದಾ ಸಾದ ಜನರಿಗೆ ಇದು ಯಾವುದೂ ತಿಳಿಯೋದಿಲ್ಲ. ಹಾಗಾಗಿ ನಾವು ದುಡ್ಡನ್ನು ಮಾಡೋದಿಲ್ಲ ಅಂತಕ್ಕಂಥದ್ದು. ಹಾಗಾಗಿ ಭಾಳ ಮುಖ್ಯವಾಗಿ ಯೋಚನೆ ಮತ್ತು ಯೋಜನೆ.